ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ಸ್ ಶುರು ಮಾಡೋಣವಾ? ನಮ್ಮ ಕಿಟಕಿ ಓಪನ್ ಮಾಡಿದೆ, ಎಷ್ಟು ಚೆನ್ನಾಗಿ ಸೂರ್ಯ ಮೂಡ್ತಾ ಇದ್ದಾನೆ ಅಂತ. ಅಕ್ಕಿಗಳ ಚಿಲಿಪಿಲಿ ಸದ್ದು ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಂತ. ಸೂರ್ಯನೊಬ್ಬ ಹೋ ಹೋ, ಚಂದ್ರನೊಬ್ಬ ಹೋ ಹೋ, ಒಂದೇ ಹಗಲು ಹೋ ಹೋ, ಒಂದೇ ಇರುಳು ಹೋ ಹೋ. ನೋಡಿ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ. ಹಾಯ್ ಗೈಸ್, ನಮ್ಮನೇಲಿ ಚಕೋತ್ ಹಣ್ಣು ಕೂಡ ಇದೆ ನೋಡಿ. ಈಗ ಅದನ್ನು ಹೇಗೆ ಕಟ್ ಮಾಡಿ ತಿನ್ನೋದು ಅಂತ ನಿಮಗೆ ತೋರಿಸ್ತೀನಿ, ಮತ್ತು ಅದರ ಉಪಯೋಗಗಳೇನು ಅಂತ ನಿಮಗೆ ನಾನು ಇವಾಗ ಹೇಳ್ತೀನಿ. ಚಕೋತ ಹಣ್ಣು ಬಹಳ ದೊಡ್ಡದಾಗಿರುತ್ತೆ. ಸಿಟ್ರಿಸ್ ಹಣ್ಣುಗಳಲ್ಲಿ ಕೂಡ ಇದು ಬಹಳ ದೊಡ್ಡದು. ಅಲ್ಲಿಗೆ ಇದು ದಪ್ಪ ಸಿಪ್ಪೆ ಕತ್ತರಿಸ್ಬೇಕು. ಸಿಪ್ಪೆ ಕೂಡ ತುಂಬ ದಪ್ಪ ಇರುತ್ತೆ. ನಾವು ಇದನ್ನು ಕತ್ತರಿಸ್ಬೇಕಾದ್ರೆ ಚಾಕುವಿನಿಂದ ಜಾಗೃತರಾಗಿರಬೇಕು. ವಿಟಮಿನ್ ಸಿ ಆಗಿರುವುದರಿಂದ ಇದು ಜ್ವರ ಸೋಂಕುಗಳು ಬಂದ್ರೂ ತಡೆಗಟ್ಬಿಡುತ್ತೆ. ಹೆಚ್ಚು ಆಹಾರ ನಾರು ಫೈಬರ್ ಇರುವುದರಿಂದ ಅಜೀರ್ಣವನ್ನು ತಡೆದು ಹೊಟ್ಟೆಯ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ಈ ಹಣ್ಣು ಕೂಡ ನಾವು ಹೆಚ್ಚು ತಿನ್ನುವುದರಿಂದ ಹಸುವಿನ ಕಡಿಮೆ ಮಾಡುತ್ತೆ. ಪೊಟ್ಯಾಸಿಯಂ ಇರುವುದರಿಂದ ರಕ್ತದೊತ್ತಡ ನಿಯಂತ್ರಣಕ್ಕೆ ತಂದುಬಿಡುತ್ತೆ. ಹೆಚ್ಚು ನೀರಿನ ಅಂಶ ಇರುವುದರಿಂದ ದೇಹದಲ್ಲಿ ನೀರಿನ ಕೊರತೆಯನ್ನು ತಪ್ಪಿಸುತ್ತೆ. ಇದಾಗಿತ್ತು ಫ್ರೆಂಡ್ ಇವತ್ತಿನ ಚಕೋತ ಹಣ್ಣಿನ ಉಪಯೋಗಗಳು. ನೀವು ಕೂಡ ಇದನ್ನು ಫಾಲೋ ಮಾಡಿ. ಎರಡುವೆ ಯಾವುದು ಮಾಮ್ ಇಲ್ಲೇ ಇದೆಯಲ್ಲ, ಎಷ್ಟೊಂದಿದೆ ಮಸಾಲೆ. ನೋ, ದಿಸ್ ವಾಸ್ ಅಮೂಲ್. ಮಾಮ್ 2 ಪರ್ಚೇಸ್ ಮಾಡಿದ್ದಾರೆ. ಇವಾಗ ಮೋರಿಗೆ ಬಂದೆ. ನನಗೆ ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಾಗಿತ್ತು, ಅದಕ್ಕೋಸ್ಕರ ಮೋರಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದೆ. ನನಗೆ ಚೀಸು ಪನ್ನೀರು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು. ಅದಕ್ಕೆ ಎಲ್ಲ ನನ್ನ ಮಗಳು ನಾನು ಕೂಡ ಎಲ್ಲ ನೋಡ್ತಾ ಇದ್ವಿ, ಯಾವ್ದು ಬೇಕು ಯಾವ್ದು ಬೇಡ ಅಂತ. ಫ್ರೂಟ್ಸ್ ಎಲ್ಲ ತುಂಬಾ ಆಫರ್ ಇತ್ತು. ನಾನು ಆನ್ಲೈನಲ್ಲಿ ನೋಡಿದೆ, ಅಲ್ಲಿ ಜಾಸ್ತಿ ಇತ್ತು. ಅದಕ್ಕೆ ಇಲ್ಲೊಂದು ಸಲ ನೋಡೋಗೋಣ ಅಂತ ಬಂದೆ. ಇಲ್ಲಿ ಆಫರ್ ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ತಗೋತಾ ಇದ್ದೀನಿ. ಇವಾಗ ಮನೆಗೆ ಬಂದೆ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದೀನಿ. ಅರ್ಧ KG ಪ್ಯಾಕೆಟ್ಗಳು, ಅಂದರೆ ಬೇಗನೆ ಖಾಲಿ ಆಗಿಬಿಡುತ್ತೆ ನಮಗೆ. ಆದರೂ ಆಫರ್ಸ್ ಇತ್ತಲ್ಲ ಅಂತ ನಾನು ಅದಕ್ಕೋಸ್ಕರ ಹೋಗಿದ್ದೆ ಅಷ್ಟೇ. ಈಗ ಸುಧಾಮ ನಾನಿಬ್ರು ಗಾರ್ಡನಲ್ಲಿ ಕಾಮಿಡಿ ಮಾಡ್ತೀವಿ ನೋಡಿ. ರಾಜಮಲ್ ಮಾರ್ಕೆಟಲ್ಲಿ ಹಂಗೆ ಕೂಗೋದು ಯಶೋದಮ್ಮ. ಬನ್ನಿ ಹೂವ ತಗೊಳ್ಳಿ, ರಾಜಮ್ಮಲ್ ತಗೊಳ್ಳಿ ಅಂತ. ಈ ಕಡೆ ಗಿಡನು ಸಣ್ಣ ಮೊಗ್ಗು ಹಚ್ಬಿಟ್ಟೈತೆ. ಅವು ಈಗ ತೆಗಿಬೇಡಿ, ಅವು ತೆಗಿವಿ. ಟೊಮೊಟೊ ಗಿಡ ನೋಡಿ, ಇಲ್ಲಿ ಹೂ ಬಿಟ್ಬಿಟ್ಟೈತೆ. ಇದು ಯಾವಾಗ ಒಂದ್ ಸಣ್ಣದ್ ಬಿಟ್ಟೈತೆ ಕಾಯಿ. ಇಲ್ಲಿ ಚಿಕ್ಕದು ಅಂದ್ರೆ ಚಿಕ್ಕದು ಎಸದಮ್ಮ ಕಾಯಿ. ಈ ಮೆಣಸಿ ಗಿಡದ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇದ್ಯಾಕೆ ಬಿಟ್ಟಿಲ್ಲ? ಯಾವ್ದನ್ನ ಇದ್ ಬಿಟ್ಟಿದ್ಯಾ ಕಾಯಿ? ನೋಡ್ದ 4 ಕಾಯಿ ಬಿಟ್ಬಿಟ್ಟೈತೆ. 5 ಎಸದಮ್ಮ, ಒಂದ್ ಚಿಕ್ಕದ್ ಸೇರಿಸ್ಬಿಟ್ಟು. ಇದು ಮೊಗ್ಗು. ಇದೇನು ಕಿತ್ಕೊಂಡೆ, ಇದನ್ನ ಸುಮಾರು ಬಿಟ್ಟಿತ್ತು. ಅವ್ರೆ ಎಸದಮ್ಮ ಆಯ್ಸ್ ನೋಡ್ರಪ್ಪ. ಕಾಕಡ ಸಾಮಂತಿಗೆ ಕನಕಾಂಬ್ರ ಹೂ ಅಂತ ಹೆಂಗೆ ಕಿರ್ತಿದ್ದಾಳೆ ನೋಡಿ. ಪಟ್ಗೆ ಆ ಹೂವೇ ತಾನೆ. ಹೂವಮ್ಮ ಹೂವ ಎಲ್ಲ ಹೂಗಳು ನೋಡಿ. ಇಲ್ಲಿ ಗುಲಾಬಿ ಎಷ್ಟು ಚೆನ್ನಾಗಿ ಬಿಟ್ಬಿಟ್ಟೈತೆ ಸದಮ್ಮ. ಇದೊಂದು ಅರಳಬೇಕು, ಇದು ಸ್ವಲ್ಪ ಅರಳೈತೆ. ಮೊಗ್ಗು ಕೀಳಲ್ಲ, ಮೊಗ್ಗು ಕವರ್ಗೆ ಹಾಕಿ. ಹೂವ ಮಾರಿ ಹೂವ. ಇದ್ಯಾ ಹೂ ಅಂತಾರೆ ಯಶೋದಮ್ಮ? ಇದೇನು ದಾಸವಾಳ? ಓಕೆ. ಇದು ಪಿಂಕ್ ಕಲರು ಗಣಗ್ಲೇನು.
ಬದನೆಕಾಯಿ, ಗೋರಿಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಆಲೂಗೆಡ್ಡೆ ಮಾರು ಚೆನ್ನಾಗಿ. ನೋಡಿ ಇಲ್ಲೂ ಒಂದು ಟೊಮೊಟೊ ಹೂ ಬಿಟ್ಬಿಟ್ಟೈತೆ ಯಶೋದಮ್ಮ. ನೋಡಿ ಇಲ್ಲಿ ಅವರೆಕಾಯಿ ಬಂದೈತೆ. ಇವತ್ತು ಫ್ರೆಶ್ ಬಂದೈತೆ. ಬನ್ನಿ 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 ಬನ್ನಿ. ಕಸದವನ್ ಬತ್ತಾನ. ಹಾ ಆಯ್ತಲ್ಲ ಕಸ ಕೊಟ್ಬಿಟ್ಟು ಬತ್ತೀಯಾ? ಇಲ್ಲಿ 2 ಮಗು ಸ್ಫಟಿಕ ಬಿಡು ಅತ್ತಿಗೆ, ಇಲ್ಲೇ ಒರ್ಸ್ಕೊ ಬಿಡು, ಆಮೇಲೆ ಬೇಕಾದ್ರೆ ಕೆಳಗಡೆ ಹೋಗೋಣ. ಅವ್ನು ಬಂದ್ರೆ ಬರಲಿ, ನಾಳೆ ಕಸ ಹಾಕಿದ್ರೆ ಆಯ್ತು. ಇನ್ನೊಂದ್ಸಲ ಹೋಗೋಣ. ಈ ಶೋ ಗಿಡ ಇತ್ತಲ್ಲ ಯಶೋದಮ್ಮ, ಅದನ್ನ ಕಿತ್ಕೊಂಡು ಕೆಳಗಡೆ ಪಾಟ್ಗೆ ಹಾಕ್ಬೇಕು. ಕುಂಬಳಕಾಯಿ ಇನ್ನೂ ಬಲ್ತಿಲ್ಲ. ಹೌದಾ? ಟೇಸ್ಟ್ ಚೆನ್ನಾಗಿರುತ್ತಾ? ಚಿಟ್ಟಿಗೂ ಏನನ್ ಹೌದು, ಸಣ್ಣ ಮಗ್ಗುಗಳೈತೆ, ಬಿಡುತ್ತೆ ಅನ್ಸುತ್ತೆ ಸುಮಾರು. ನೋಡಿ ಸಣ್ಣ ಸಣ್ಣದು. ಈ ಕಲರ್ ಚೆನ್ನಾಗಿರುತ್ತೆ ಯಶೋದಮ್ಮ, ಪಿಂಕು ತುಂಬಾ ಚೆನ್ನಾಗಿರುತ್ತೆ. ಹಾಗಲಕಾಯಿ, ಹೀರೆಕಾಯಿ ಅನ್ನಂತ ಹೆಂಗೆ ಕೂಗ್ತಿರೋದು? ಹಾಗಲಕಾಯಿ, ಹೀರೆಕಾಯಿ ಅಂತ ಹೆಂಗೆ ಕೂಗ್ತಿರೋದು? ಕೆಳಗಡೆ ಹೂವಿನ ಗಿಡದ ಹತ್ರ ಒಂದು ಬೀನ್ಸ್ ಕಾಳ್ದು ಹುಟ್ಟಿತ್ತ ಗಿಡ. ಬೀನ್ಸ್ ಕಾಳು ಗಿಡ ಹುಟ್ಟಿತ್ತು ಕೆಳಗಡೆ ಹೂವಿನ ಗಿಡದ ಹತ್ರ. ಅದು ತಗೊಂಡು ಬಂದು ಹಾಕಿದ್ರೆ ಅದು ಬರ್ತಾನೆ ಇಲ್ಲ. ನೆನಪಾಗಿ ಇಟ್ಕೊಬಿಡೋದು ಎಲ್ಲಾನು ಹತ್ರಕ್ಕೆ. ಇದು ಬಿಡಿಸ್ಕೊಂಡೇ ಇಲ್ವಲ್ಲ ನೀನು ಎಲ್ಲೋ ಕಲರ್ನ? ವಿಡಿಯೋ ಮಾಡಿದ್ಮೇಲೆ ಬಿಡಿಸ್ಕತೀಯಾ? ಹೌದಾ? ನೋಡಿ ಏನಂದೆ, ಇದು ಎಂತ ಮಲ್ಲಿಗೆ? ಸಣ್ಣ ಮರ್ಲೆ. ಸಣ್ಣ ಮರ್ಲೆ ಸ್ವಲ್ಪ ಸಿಕ್ತು ಅಷ್ಟೆ. ಇವಾಗ ಮೊಗ್ಗು ಯಶೋದಮ್ಮ, ಸಣ್ಣ ಸಣ್ಣ ಮೊಗ್ಗುಗಳು ಇವಾಗ ನೋಡು, ತುದಿ ಎಲ್ಲ ಚಿಗುರ್ತೈತೆ. ಎಲ್ಲ ಹೂಗಳೆಲ್ಲ ಬಿಟ್ಬಿಟ್ಟೈತೆ ಇವತ್ತು. ನೋಡಿ ಕನಕಾಂಬ್ರ, ಡೈರಿ ಹೂವು, ಕಾಕಡ ಹೂವು, ಮತ್ತೆ ಸ್ಫಟಿಕ ಹೂವು. ದಾಸವಾಳ ನೋಡಿ ಸುಧಮ್ಮ ಎಷ್ಟು ಬಿಟ್ಬಿಟ್ಟೈತೆ, 2 ಬಿಟ್ಬಿಟ್ಟಿದೆ. ಗುಲಾಬಿ ಹೂವು, ಇದು 3 ಗುಲಾಬಿ ಬಿಟ್ಬಿಟ್ಟೈತೆ ನೋಡಿ ಇಲ್ಲಿ. ಆ ಕಡೆ ಬರ್ತೀನಿ ಸರಿ. ಟೊಮೊಟೊ ಹೂವು, ಕನಕಾಂಬರದ ಹೂವು, ಸಣ್ಣ ಮರ್ಲೆ ಹೂವು ಎಲ್ಲ ಬಂದ್ಬಿಟ್ಟಿದ್ಯಾ? ಸುಮಾರು ಬಂದ್ಬಿಟ್ಟೈತೆ. ಅದೇ ತೆಗಿಯೋಣ ಅಂತ. ರಾತ್ರಿ ರಾಣಿ ಎಲ್ಲ ಮುಗ್ದೋಯ್ತು ಯಶೋದಮ್ಮ. ಕಾಕಡವು ಒಂದೇ ಒಂದು ಬಿಟ್ಬಿಟ್ಟೈತೆ ಅಷ್ಟೇ. ಇಲ್ಲಿ ಪಿಂಕು, ಗುಲಾಬಿ, ಅವರೇಕಾಯಿ ಬಲ್ತೈತೆ ಯಶೋದಮ್ಮ. ಇದು ಚಿತ್ಕವ್ರನ ಈ 4ರಲ್ಲಿ ಎಷ್ಟು ಚಿತ್ಕವ್ರೆ ಮಾಡ್ತೀಯಾ? ಅಂದರೆ ಸ್ಮೆಲ್ಲು ಚೆನ್ನಾಗೈತೆ ಯಶೋದಮ್ಮ, ಗಮ್ಮ ಗಮ್ಮ. ಗಿಡನೇ ಕಿತ್ತಾಕ್ಬಿಟ್ಟೆ. ಗೊತ್ತಾಗಿಲ್ಲ ನನಗೆ. ನಾನು ಕಿತ್ಬಿಟ್ಟು ನೋಡಿಲಿ ಹೆಂಗಾಯ್ತು. ಇದೊಂದೇ ಗಿಡ, ಆ ಕಡೆ ಗಿಡದಲ್ಲಿ ಇವಾಗ ಎಳೆದು ಬಿಡೋತ್ತಿಗೆ ಇನ್ನೇನು ಮಾಡಲಿ, ಕಿತ್ಬಿಟ್ಟೆ. ಅವನೇ ಎತ್ಕೊಂಡು ಬರ್ತೀನಿ. ಈ ಮಣ್ಣೊಂದು ಪಾಟ್ಗೆ ತುಂಬ್ಕೊತಾ ಇದ್ದೀನಿ ಯಶೋದಮ್ಮ. ಈ ಗಿಡನ ಕಿತ್ಬಿಟ್ಟು ಆ ಕಡೆ ನೆಡ್ಬೇಕು. ಎತ್ಕೊಬರಲ್ಲ? ಅಲ್ಲೊಂದು ಪಾಟ್ ಐತೆ. ಪಾಟ್ ಐತೆ, ಅಲ್ಲಿಗೆ ಹಾಕೋಣ. ಅದಕ್ಕೆ ಎಲ್ಲ ಪಾಟ್ ಐತೆ, ಅಲ್ಲಿ ಗಿಡ ಸತ್ತೋಗೈತೆ. ನಾನೇ ಕಿತ್ತೆ ಬಿಡು ತರ್ತಾ ಇದ್ದೀನಿ. ಗಿಡ ಸತ್ತೋಗೈತೆ ಅಲ್ಲಿ ಪಾಟಲ್ಲಿ, ಅದಕ್ಕೋಸ್ಕರ ಇನ್ನೊಂದು ಹಾಕೋಣ ಅಂತ. ಎಲ್ಲ ಕಡೆ ಚಾಕ್ಲೇಟ್ಗಳು ಅಲ್ಲಿ ಬರಿಬೇಕಾದ್ರೂ ಚಾಕ್ಲೇಟು, ಎಲ್ಲ ಕಡೆ ಚಾಕ್ಲೇಟು. ಸಂಗೀತ ಬರೀ ತಿಂತಾನೆ ಇರ್ತಾಳೆ. ಇಲ್ಲಿ ನೋಡಿ ಸುಧಮ್ಮ, ಇದು ಸತ್ತೋಗಿರೋದು ಪಾಟಲ್ಲಿ. ಅದಕ್ಕೆ ಇಲ್ಲ ಆಯ್ತು ಬಾ, ಇಲ್ಲ ಹಾಕು ಇದನ್ನ. ಸಾಕು, ಇದನ್ನೇ ಹಾಕು. ಅದನ್ನ ಮೇಲೆ ಕಿತ್ಕೊಂಡು ಬಂದ್ನಲ್ಲ, ಇಲ್ಲಿಗೆ ಹಾಕ್ಲಿಕ್ಕೆ ಕಿತ್ಕೊಂಡು ಬಂದಿದ್ದು.
ಸುಮ್ಮನೆ ಪಾಟ್ ಎಲ್ಲ ಬೋಳ್ ಥರ ಇದ್ರೆ ಚೆನ್ನಾಗಿರಲ್ಲ. ಅದು ಬತ್ತದ ಬೇರ್ ಸತ್ತೋಗಿದ್ಯಾ? ಬೇಸೋದಿಲ್ಲ ಕೊಡ್ತಾರೆ. ಚೆನ್ನಾಗಿಲ್ಲ. ಅಲ್ಲ ಮೊದ್ಲು ಹಾಕಿದ್ವಲ್ಲ ಎಸೋದಮ್ಮ ಗಿಡ, ಇನ್ನೊಂದ್ಸಿ ತೆಗಿಯೋದನ್ನ. ಅದು ಮುರಿದೋಯ್ತೆ, ಅದು ಬೀಜ ಹಾಕಿನಸಿ ಸುತ್ತ ಮಣ್ಣು. ಈ ನೀರನ್ನೇ ತೆಗೆದ್ಬಿಟ್ಟು ಹಾಕು ಕೆಳಗಡೆ, ಇದರಲ್ಲಿ ಇರುತ್ತಲ್ಲ ಆ ನೀರೇ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಸ್ವಲ್ಪ ಗೊಬ್ಬರ ತಂದು ಹಾಕಬೇಕು ನರ್ಸರಿಲಿ. ಮಣ್ಣು ಅದು ಗೊಬ್ಬರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೋಗಕ್ಕೆ ಆಗಿಲ್ಲ ನನಗೆ, ಹೋಗ್ತೀನಿ ಅಂತ. ಈಗ ಬರುತ್ತೆ ಬಿಡು, 2 ಗಿಡ ನೋಡಿ ಅಂತ. ಹೂಗಳೆಲ್ಲ ಪಾರಿಜಾತ ಪುಷ್ಪ ಎಲ್ಲ ಮರ್ಸೋಗಿದೆ ಅನಿಸುತ್ತೆ. ಸ್ವಲ್ಪ ಸಿಕ್ಕಿದೆ ಇವತ್ತು. ಮೇಲ್ಗಡೆ ನಾನು ಟೆರೇಸಿಂದ ತಂದನಲ್ಲ ಗಾರ್ಡನಲ್ಲಿ, ಅದೇ ಸ್ವಲ್ಪ ಜಾಸ್ತಿ ಸಿಕ್ಕಿರೋದು ಇವತ್ತು. ಹೂಗಳು ಕಲರ್ ಹೂಗಳು ಸಿಕ್ಕಿದೆ ನೋಡಿ. ಕೆಳಗಡೆ ಪಾರಿಜಾತ ಎಲ್ಲ ಬಿಡ್ತಾ ಇತ್ತು ಜಾಸ್ತಿ, ಸ್ವಲ್ಪ ಅದು ಮರ್ಸೋಗಿದೆ ಅನಿಸುತ್ತೆ. ನೋಡಿ ನಮ್ಮ ಗಿಡದ್ದು ಎಷ್ಟೊಂದು ಫ್ರೆಶ್ ಇದೆ ಅಂತ. ತುಂಬಾ ಫ್ರೆಶ್ ಇದೆ ನಮ್ಮ ಗಿಡದ್ದು. ಇದು ಅಂಗಡಿಯಿಂದ ತಂದಿರೋದು. ಯಾವ ಕಲರ್ ಇದೆ ನೋಡಿ, ಎಲ್ಲ ಉಳ್ಕು ಪಳ್ಕು ಎಲ್ಲ ಥರ ಇದೆ. ಕಾಳು ಕೂಡ ಹಾಗೆ ಇದೆ ನೋಡಿ, ಉಳ್ಕು ಪಳ್ಕು ಕಾಳು ಥರ. ಇದು ಬಿಡಿಸಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿ ಬರುತ್ತೆ ಕಾಳೆಲ್ಲ. ಅಂಗಡಿಯಿಂದ ತಂದಿರೋ ಅವರೆಕಾಯಿ ಹೇಗೆ ಕಲರ್ ಇದೆ ಅಂತ. ಇದು ನಮ್ಮ ಗಿಡದಲ್ಲೇ ಕಿತ್ಕೊಂಡು ಬಂದಲ್ಲ, ಎಷ್ಟು ಕಲರ್ ಇದೆ ಯಾವ್ದು. ಅಯ್ಯೋ ಗಾಳಿ, ಸಖತ್ ಗಾಳಿ ಬರ್ತಾ ಇತ್ತು ನೋಡಿ ಫ್ರೆಂಡ್ಸ್, ಎಷ್ಟು ಗಾಳಿ ಇದೆ ಅಂತ ಹೊರಗಡೆ. ನೋಡಿ ಯಾವ ಥರ ಗಾಳಿ ಇದೆ. ಸೊಪ್ಪು ನೆನೆ ತೊಗೊಂಡು ಬಂದೆ ಬಿಡಿಸೋಣ ಅಂತ. ಬಿಡ್ಸೋಕ್ಕೆ ಟೈಮ್ ಇಲ್ಲ, ಇವಾಗ ಕುತ್ಕೊಂಡು ಬಿಡಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ ಗಾಳಿ, ಎಷ್ಟು ಗಾಳಿ ಬರ್ತಾ ಇದೆ ಹೊರಗಡೆಯಿಂದ, ತುಂಬಾ ಗಾಳಿ ಇದೆ. ಎಷ್ಟು ಚೆನ್ನಾಗಿದೆ ಇದು ನಮ್ಮ ಗಿಡದ ಕಾಳು, ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಇಲ್ಲಿ ಅಂಗಡಿ ಕಾಳಿಗೂ ನಮ್ಮ ಕಾಳಿಗೂ ವ್ಯತ್ಯಾಸ ಅಂದರೆ ಇವಾಗ ಕಿತ್ಕೊಂಡು ಬಂದಿರೋ ಫ್ರೆಶ್ ಅಲ್ವಾ ಇದು, ಅದಕ್ಕೆ ಈ ಥರ ಗ್ರೀನ್ ಥರ ಇದೆ. ಅವರು ಪಾಪ ಎಷ್ಟು ದಿನದಿಂದ ತೊಗೊಂಡು ಬಂದು ಇಟ್ಟಿರ್ತಾರೆ, ಎಲ್ಲ ಒಣಗೋಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಕಲರ್ ಬರುತ್ತೆ ಅಷ್ಟೇ. ಇದಕ್ಕೂ ವ್ಯತ್ಯಾಸ ಅಂದರೆ ಫ್ರೆಶ್ಶೇ. 1-2 ದಿನ ಇಟ್ಕೊಂಡಿದ್ರೆ ಅವರು ಒಣಗೋಗ್ಬಿಟ್ಟಿರುತ್ತೆ, ಅಷ್ಟೇ ಡಿಫ್ರೆನ್ಸು. ಈಗ ಅದನ್ನು ಹುಳಿ ಮಾಡಬೇಕು. ನೋಡಿ ಸೊಪ್ಪಿನಲ್ಲಿ ಎಷ್ಟೊಂದು ಕಸ ಇದೆ ಅಂತ. ಇಲ್ಲ ಸೊಪ್ಪಿನ ರೇಟೆಲ್ಲ ಇಳಿದಿದೆ ಮೇಡಮ್ ತಗೊಳ್ಳಿ ಅಂತಂದರು. ಆಮೇಲೆ 10 ರೂಪಾಯಿಗೇನೋ 4 ಇತ್ತಂತೆ ಕೀರೆ ಸೊಪ್ಪೆಲ್ಲ. ಮತ್ತು ಕೀರೆ ಯಾವುದೇ ಆದರೂ ತೊಗೊಳ್ಳಿ 10 ರೂಪಾಯಿಗೆ 4 ಇತ್ತು ಮೊದಲು, ಇವಾಗ 10 ರೂಪಾಯಿಗೆ 3 ಇದೆ. ರೇಟ್ ಜಾಸ್ತಿ ಆಗೋಗಿದೆ ಅಂತ ಹೇಳಿದ್ರು. ಈಗ ಮಳೆಗಾಲ ಅಲ್ವಾ, ಅದಕ್ಕೆ ರೇಟು ಪಾಪ ನೋಡಿ ಏನು ರೇಟ್ ಜಾಸ್ತಿ ಆಗಿಲ್ಲ. ಫಸ್ಟೆಲ್ಲ 5 ರೂಪಾಯಿಗೆ 1 ಕೊಡ್ತಾಯಿದ್ರು ಮೊದಲೆಲ್ಲ, ಇವಾಗ 10 ರೂಪಾಯಿಗೆ 3 ಅಂತೆ. ನನಗೆ ಗೊತ್ತಿಲ್ಲ, ಈಗ 1 ವಾರದಲ್ಲಿ 10 ರೂಪಾಯಿಗೆ 4 ಕೊಡ್ತಾಯಿದ್ರಂತೆ. ಸರಿಯಾಗಿ ನಾನು ವಿಚಾರಿಸಿಲ್ಲ, ನಾನು ಬೇರೆ ಕಡೆ ತಗೋತಿದ್ದೆ. ಅಲ್ಲಿ ಬರೀ 10 ರೂಪಾಯಿಗೆ 2 ಕೂಡ ಕೊಡ್ತಿದ್ದು. ನೋಡಿ ಎಲ್ಲ ಕಸ ಹೆಂಗಿದೆ ಅಂತ. ಇವರು 10 ರೂಪಾಯಿಗೆ 3 ಅಂತಂದರು, ಚೀಪ್ ಅಲ್ವಾ ಅಂತ ಅಂದ್ಬಿಟ್ಟು ತಗೊಂಡೆ. ನೋಡಿ ಎಷ್ಟೊಂದು ಕಸ ಇದೆ ಅಂತ, ತುಂಬಾ ಕಸ ಇದೆ ಸೊಪ್ಪಲ್ಲಿ. ಎಲ್ಲ ಒಂದೊಂದಾಗಿ ಹಾಯ್ಕೊಂಡು ಎಲ್ಲ ಬಿಡಿಸಿಟ್ಕೊಂಡಿದ್ದೇನೆ. ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ಕು ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಕೀರೆ ಬಿಡಿಸಿಟ್ಕೊಂಡಿದ್ದೀನಿ. ಏನಂತಂದರೆ ಇದು ಹಸಿಕಾಳು ಜೊತೆ ಪಲ್ಯ ಮಾಡೋಣ ಅಂತ ಬಿಡಿಸಿಟ್ಕೊಂಡೆ. ಈಗ ಎಲ್ಲ ತೊಳೆದು ನೀಟಾಗಿ, ಮಣ್ಣಿರುತ್ತೆ ನೀಟಾಗಿ ತೊಳ್ಕೊತೇನೆ ಇವಾಗ. ನೋಡಿ ಕಸ ಕೂಡ ಹೇಗಿದೆ ಅಂತ. ಅರ್ಧಕ್ಕರ್ಧ ಹೋಗ್ಬಿಡುತ್ತೆ, ದುಡ್ಡು ಕೊಟ್ಬಿಟ್ಟು ತೊಗೊಂಡ್ರು ಸಹ ಅರ್ಧಕ್ಕರ್ಧ ಹೋಗ್ಬಿಡುತ್ತೆ. ನಮಗೆ 10 ರೂಪಾಯಿಗೆ 3 ಅಂತ ಹೇಳಿದ್ರೆ ಪಾಪ ರೈತರಿಗೆ ಎಷ್ಟಿರ್ಬೋದು, ಅವರೆಷ್ಟು ಕಷ್ಟಪಟ್ಟು ಬೆಳೆದ್ರು, ಬೇವರು ಸುರಿಸಿ ಬೆಳೆದ್ರು ಸಹ ಅವರಿಗೆ ರೇಟ್ ಸಿಕ್ಕಿಲ್ಲ ಅಂತಂದರೆ ತುಂಬಾ ಕಷ್ಟ ಅವರಿಗೆ. ನೋಡಿ ಸೊಪ್ಪೆಲ್ಲ ನಾನು ಒಂದೇ ದಿನಕ್ಕೆ ಬಳಸಲ್ಲ, ಯಾಕಂತಂದರೆ ನಾನು ಸ್ವಲ್ಪ ಹಾಕೋದಷ್ಟೇ. ಸೊಪ್ಪಿನ ಸಾಂಬಾರು ಮಾಡಿದ್ರೆ ಎಲ್ಲ ಥರ ಸೊಪ್ಪು ಹಾಕಿ ನಾನು ಸೊಪ್ಪಿನ ಸಾಂಬಾರು ಮಾಡ್ತೀನಿ. ಇದು ನನಗೆ ಸಬ್ಬಕ್ಕಿ ಸೊಪ್ಪೆಲ್ಲ ರೊಟ್ಟಿಗೆ, ಮಸಾಲೆ ರೊಟ್ಟಿಗೆಲ್ಲ ಬೇಕಲ್ವಾ, ಅದಕ್ಕೆ ನಾನು ಇದನ್ನು ನೋಡಿ
ಇದಕ್ಕೂ ಕೂಡ ಹಾಗೇನೆ, ಪಾಲಕು ಕೂಡ ಹಾಗೇನೆ. ನನಗೆ ದೋಸೆ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಪಾಲಕು. ಅದಕ್ಕೋಸ್ಕರ ನಾನು ಇದನ್ನು ಸ್ಟೋರ್ ಮಾಡಿಬಿಟ್ಟು ಇಡ್ತೀನಿ. ಇದನ್ನು ಬಿಡಿಸೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು. ನೋಡ್ಬೋದು ಇಷ್ಟು ಟೈಮ್ ಆಯಿತು ಅಂದರೆ ಅಯ್ಯಪ್ಪ, ಇದೆಲ್ಲ ಬಿಡಿಸಿ ಕಾಳೆಲ್ಲ ಬಿಡಿಸೋವರೆಗೆ ನನಗೆ ಫುಲ್ ಟೈಮ್ ಆಗಿಬಿಡ್ತು. ಅದಕ್ಕೆ ಸ್ಟೋರ್ ಮಾಡಿಡೋಣ ಫ್ರಿಡ್ಜ್ಗೆ ಅಂತ ನೋಡಿ ಈ ಕಾಳೆಲ್ಲ ಬಿಡಿಸ್ಕೊಂಡು ಈ ಸೊಪ್ಪೆಲ್ಲ ಬಿಡಿಸಿ ಮತ್ತು ಈ ಸೊಪ್ಪು ಬಿಡಿಸಿ ಟೈಮೇ ಹೋಗ್ಬಿಡ್ತು. ಮತ್ತು ಈ ಸೊಪ್ಪೆಲ್ಲ ಬಿಡಿಸಿ ನೋಡಿ ಎಷ್ಟು ಸೊಪ್ಪು ಕಾಳೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಅಂತ. ಮತ್ತು ಬದನೆಕಾಯಿ ಕೂಡ ಹಾಗೇನೆ ಹಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಹಚ್ಚಿಟ್ಕೊಂಡ್ರೆ ನನಗೆ ಬೇಗ ಬೇಗ ಕೆಲಸ ಆಗಿಬಿಡುತ್ತೆ. ಅಲ್ಲಿ ಸಡನ್ನಾಗಿ ಅರ್ಜೆಂಟ್ ಬೆಳಗ್ಗೆ ತಿಂಡಿ ಮಾಡಬೇಕು ಅಂತ ಹೇಳಿದ್ರೆ ಬೇಗ ಮಾಡಿಟ್ಬಿಡ್ತೀನಿ ಅರ್ಜೆಂಟ್ ತಿಂಡಿ ಎಲ್ಲ. ಇಲ್ಲಾಂದರೆ ಹಚ್ಕೊಂಡು ಎಲ್ಲ ಬಿಡಿಸ್ಕೊಂಡು ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಟೈಮ್ ಹಿಡಿದ್ಬಿಡುತ್ತೆ, ತಿಂಡಿ ಬೇಗ ಆಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಇಟ್ಬಿಡ್ತೀನಿ. ಕಟ್ ಮಾಡಿ ಬಿಡಿಸಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ನಾನು. ಅವರೆಕಾಯಿ ಬಿಡಿಸ್ಕೊಂಡಿದ್ದೆ ಮತ್ತು ಸೊಪ್ಪೆಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೆ. ಈಗ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮುದ್ದೆ, ಅವರೆಕಾಳು ಸೊಪ್ಪಿನ ಪಲ್ಯ, ಉಪ್ಪು ಸಾಂಬಾರು ಮಾಡಿದ್ದೇನೆ, ತಗೊಂಡು ತಿನ್ನು. ನೀವೇ ತಿನ್ಕೊಳ್ಳಿ. ಏಕೆ ನೀನು ತಿನ್ನಲ್ಲ ಅಂತ ಗೊತ್ತಮ್ಮ? ಯಾಕೆ ಅಂದರೆ ರೇರ್ ಮುದ್ದೆ ಮಾಡೋದಲ್ವ ನಮ್ಮ ಮನೇಲಿ. ಡ್ಯಾಡಿ ಇದ್ರೆ ಮಾತ್ರ ಮುದ್ದೆ ಅಷ್ಟೇ. ನಮ್ಗಳಿಗೆ ರೈಸ್, ಬೇರೆ ರೊಟ್ಟಿ ಚಪಾತಿ ಇರುತ್ತೆ. ಡ್ಯಾಡಿಗೆ ಅಷ್ಟೇ ಮುದ್ದೆ ಮಾಡೋದು. ನೀನು ತಿನ್ನು, ಎಲ್ತ್ ಒಳ್ಳೇದು ತುಂಬಾನೇ. ತಗೊಂಡೋಗಿ ಡ್ಯಾಡಿ ಕೊಡೋಗಿ. ಏಯ್ ತಗೋ, ತುಂಬಾನೇ ಬೇಡ, ಹೋಗಿ ನಾನೇ ತಿಂತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ನಲ್ಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು.